ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಪವಿತ್ರ ಬಂಧನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ನಮ್ರತಾ ಅವರಮ್ಮ ಕಿರಿಸ್ತಾ ಅದಕ್ಕೆ ಅಂತ ಕಿರಿಸ್ತಾ ಒಳಗಡೆ ಬರ್ತಾಳೆ. ಅಷ್ಟರಲ್ಲಿ ದೇವರ ಚಿಕ್ಕಪ್ಪ ಏನಿತ್ತು ನಿಂದೆ ಕೆಲಸನ ಅಂತ ದೇವರ ಚಿಕ್ಕಮ್ಮ ಕೇಳ್ತಾಳೆ. ಅವಾಗ ಅವಳು ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಇವಾಗ ಬೇರೆ ಹುಡುಗಿನ ಹುಡುಕ್ತಾ ಇದ್ದಾರೆ, ನೀವು ಮೊದಲು ನಿಮ್ಮ ಮಗಳಿಗೆ ತಗೋತಾರ ಇಲ್ವಾ ಅಂತ ಹೇಳಿ ಮೊದಲು ಮಾತು ತಗೊಳ್ಳಿ ಅಂತ ಹೇಳಿ ವತ್ಸಲ ಕಿವಿಚುತ್ತಿರ್ತಾಳೆ. ಅದಕ್ಕೆ ವತ್ಸಲ ಮನೆಗೆ ಬಂದು ಕಿರ್ಚಾಡ್ತಿರ್ತಾಳೆ. ಅದಕ್ಕೆ ಹೇಳಿದ್ದೀರಾ ನನಗೆ ಮೋಸ ಮಾಡ್ತೀರಾ, ನೀವು ಮಗಳಿಗೆ ಈ ಥರ ಮಾಡಿದ್ರೆ ಏನು ಅಂತ ಹೇಳಿ ಆ ತಾತಂಗೆ ಎಲ್ಲ ಹೇಳ್ತಿರ್ತಾಳೆ. ಅವರಪ್ಪನಿಗೆ ಈತ ಪವಿತ್ರ ಊಟ ಮಾಡಬೇಕು ಅಂತ ಹೇಳಿ ಬಂದಿರ್ತಾಳೆ. ಎಲ್ಲರೂ ಅವ್ರ ಪಕ್ಕದಲ್ಲಿ ಕೂರಕ್ಕೆ ಹೋದ್ರೆ ಅವರೆಲ್ಲ ಎದ್ದು ಹೋಗ್ತಿರ್ತಾರೆ. ಬೇಡ ಬಿಡಿ ಕೂತ್ಕೊಂಡು ಊಟ ಮಾಡಿ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಬರೋಷ್ಟರಲ್ಲಿ ಅಲ್ಲಿ ಕೆಲಸದವರು ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾಡಲ್ಲ ಊಟ ಅಂತ, ನೀವು ನಮ್ಮ ಜೊತೆ ಬನ್ನಿ ಮೇಡಮ್ ಅಂತ ಹೇಳಿ ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನಮ್ರತಾ ಬಂದು ಆದಷ್ಟು ಬೇಗ ನಿನ್ನ ಜಾಗನ ನೀನು ಹುಡ್ಕೊಂಡಿದ್ಯಾ, ಒಳ್ಳೆ ಕೆಲಸ ಆಯಿತು ಅಂತ ಹೇಳಿ ಅವ್ಳಿಗೆ ಹೇಳಿ ಹೋಗ್ತಾಳೆ. ಹೋಗ್ಲಿ ಬಿಡಮ್ಮ, ಅವ್ರದ್ದೇನು ತಲೆ ಕೆಡಿಸ್ಕೊತೀರಾ, ಬನ್ನಿ ನಾವು ಊಟ ಮಾಡೋಣ ಅಂತ ಹೇಳಿ ಪವಿತ್ರ ಅವ್ರ ಜೊತೆ ಕೂತು ಊಟ ಮಾಡ್ತಾಳೆ. ಈತ ವತ್ಸಲ ಅವ್ರ ಅಪ್ಪನಿಗೆ ಕಿರ್ಚಾಡ್ತಿರ್ತಾಳೆ. ಅಷ್ಟರಲ್ಲಿ ರಾಧಿಕಾ ಬರ್ತಾಳೆ. ಏನಾಯ್ತು ವತ್ಸಲ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಕೂತ್ಕೊಂಡು ನೀನು ಅಂತ ಹೇಳಿ ಅವ್ರು ಕೂರಿಸಿ ಜ್ಯೂಸ್ ತರ ಕೇಳ್ತಾಳೆ. ಆಗ ಮತ್ತೆ ಏನು ನನ್ನ ಮಗಳ ಜೊತೆ ಮಾತಾಡ್ತೀವಿ, ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇವಾಗ ಬೇರೆ ಹುಡುಗಿನ ಹುಡುಕ್ತಾ ಇದ್ದೀರಾ, ನಿನ್ಗೆ ಯಾರು ಹೇಳಿದ್ರು ಈ ಥರ, ನಿಮ್ಗೆ ಯಾರು ಸುಳ್ಳು ಹೇಳಿದ್ರೆ, ಈಗ ನನಗೆ ಅವ್ರ ಜೊತೆ ಮದುವೆ ಮಾಡ್ತೀರಾ ಅನ್ನೋದು ನಂಬಿಕೆ ಬೇಕು, ನನಗೆ ಮಾತು ಕೊಡ್ಬೇಕು ನೀವು ಅಂತ ಹೇಳ್ತಾಳೆ. ಅದಕ್ಕೆ ನಾನು ಖಂಡಿತವಾಗ್ಲೂ ನಿನ್ನ ಜೊತೆ ನಿಮ್ಮ ಮಗಳ ಜೊತೆ ಮದುವೆ ಆಗೋದು, ಈ ರಾಧಿಕಾ ಮಾತನ್ನ ಯಾರು ತೆಗೆಯೋದಿಲ್ಲ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಅವರು ಸರಿ ಆಯಿತು ಅಂತ ಅಲ್ಲಿಂದ ಹೋಗ್ತಾಳೆ. ಅವಾಗ ದೇವರಪ್ಪ ಹೇಳ್ತಾನೆ, ಮಕ್ಕಳ ಮೇಲೆ ಜವಾಬ್ದಾರಿ ಇರಬೇಕು, ಆದರೆ ಅವ್ರ ಮೇಲೆ ಈ ಥರ ಪ್ರೆಷರ್ ಹಾಕಬಾರ್ದು, ನೀವು ಜವಾಬ್ದಾರಿ ಬಗ್ಗೆ ಮಾತಾಡಬೇಡಿ ಅಂತ ರಾಧಿಕಾ ಅವ್ರ ಅಪ್ಪನ ಬೈತಾಳೆ. ಈತ ಪವಿತ್ರ ಆಫೀಸಲ್ಲಿ ಗಂಗಾಧರ್ ನನಗೆ ಕೆಲಸ ಹೇಳಿ, ಏನಾದರೂ ಕೆಲಸ ಕೊಡಿ ಅಂತ ಕೇಳ್ಕೊಳ್ತಾಳೆ. ನಿಮ್ಗೆ ಏನು ಬೇರೆ ಇಲ್ವಾ, ನಾನು ತುಂಬಾ ಕೆಲಸ ಇದೆ ಹೋಗು ಅಂತ ಬೈತಾನೆ. ಆಮೇಲೆ ಪವಿತ್ರ ಕೂತಿರ್ತಾಳೆ. ಅಷ್ಟರಲ್ಲಿ ದೇವರು ಚಿಕ್ಕಪ್ಪ ಬಂದು, ನೀನು ಅಲ್ವಾ ಅದು ಹೋರಾಟಗಾರ್ತಿ, ನಾನು ನಿನ್ನ ಅಭಿಮಾನಿ, ಬಾ ನಿನ್ಗೊಂದು ಕೆಲಸ ಹೇಳ್ತೀನಿ ಅಂತ ಹೇಳಿ ಅವ್ಳಿಗೊಂದು ಕಾಫಿ ತರ ಹೇಳ್ತಾನೆ. ಸರಿ ಆಯಿತು ಅಂತ ಕಾಫಿ ತಗೊಂಡು ನಾನು ಮುಂದೆ ಹೋಗಿರ್ತೀನಿ, ನೀನು ಬಾ ಆಮೇಲೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ಈತ ತಿಲಕ್ ಆಫೀಸ್ ಎದುರುಗಡೆ ಬಂದು ನಿಂತಾನೆ. ಪಾಪ ಪವಿತ್ರ ಏನು ಸಂಕಟದಲ್ಲಿದ್ದಾಳೋ, ನಾನು ನೋಡಬೇಕು ಇವಾಗಲೇ ಅಂತ ಹೇಳಿ ಆಮೇಲೆ ಆಫೀಸಿಗೆ ಬರ್ತಾನೆ. ಆಫೀಸಿಗೆ ಬಂದು ಬಾಗಿಲಲ್ಲಿ ನಿಂತಿರ್ತಾನೆ. ಅಷ್ಟರಲ್ಲಿ ಪವಿತ್ರ ಕಾಫಿ ತಗೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಸಡನ್ ಆಗಿ ನೋಡ್ತಾನೆ, ಇವನೇ ಕಿಲ್ ಬಂದಿದ್ದಾನೆ, ನಮ್ಮ ಬಾಸಿಗೆ ಗೊತ್ತಾದ್ರೆ ಅಷ್ಟೇ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಹಾಯ್ ಅಂತ ಮಾಡ್ಕೊಂಡು ತಿಲಕ್ ಒಳಗಡೆ ಬರಬೇಕಾದ್ರೆ ಸಡನ್ ಆಗಿ ದೇವ್ ಕೂಡ ಅವ್ನು ನೋಡ್ತಾನೆ. ತಮ್ಮಯ್ಯ ಬಾರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾಲ್ ಮಾಡಿ ಹೊರಗಡೆ ಊಟಕ್ಕೆ ಹೋಗೋಣ ಬಾರು ಅಣ್ಣಯ್ಯ ಅಂತ ಹೇಳಿ ಅವ್ರನ್ನ ದೇವ್ನ ಕರ್ಕೊಂಡು ಕೆಳಗಡೆ ಹೋಗ್ತಾನೆ. ಪವಿತ್ರ ಕೂಡ ಒಳಗಡೆ ಹೋಗಿರ್ತಾಳೆ. ಹಬ್ಬ ಬಂದ್ಕೊಂಡು ಇನ್ನೊಂದ್ಸರಿ ಯಾಬಾರ್ದು ಅಂತ ತಿಲಕ್ ಇಬ್ರು ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದ ತಕ್ಷಣ ಅಲ್ಲಿ ತಿಲಕ್ ಒಂದಿಷ್ಟು ಹುಡುಗಿ ಫೋಟೋ ತೋರಿಸ್ತಿರ್ತಾನೆ. ಯಾಕೋ ಈ ತರ ತೋರಿಸ್ತಾ ಇದೆ, ನಿಮ್ಮ ಹುಡುಗಿ ಇದರಲ್ಲಿ ಇದ್ದಾಳ ಅಂತ ಕೇಳ್ತಾನೆ. ದೇವ್ ಇಲ್ಲ, ನಾ ಇದರಲ್ಲಿ ನಿಂಗೆ ಯಾವ ಹುಡುಗಿ ಇಷ್ಟ ಆಗಿದ್ರೆ ಸೆಲೆಕ್ಟ್ ಮಾಡುವಂತ ಹೇಳ್ತಾನೆ. ಅದಕ್ಕೆ ದೇವ್ ಏನು ಜೋಕ್ ಮಾಡ್ತಾ ಇದೆಯಾ, ಇಲ್ಲ ಕರು ಸೀರಿಯಸ್ ಅಂತ ಹೇಳಿದ ತಕ್ಷಣ ಇದು ಸಾಧ್ಯ ಇಲ್ಲ, ಅಮ್ಮ ಆಲ್ರೆಡಿ ನಮ್ರತಾಗೆ ಇದು ಮಾಡಂತ ಮದುವೆ ಹೊಂದಿದ್ದಾಳೆ, ಅದನ್ನ ತಪ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಾನು ನಿನಗೆ ಮಾತು ಕೊಟ್ಟಿದ್ದೆ, ಹೌದು ಎಂಗೇಜ್ಮೆಂಟ್ ಪೋಸ್ಟ್ ಮಾಡಿದೆ, ಆದ್ರೆ ಮದುವೆ ಬಗ್ಗೆ ನಾನು ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತಾನೆ. ಈತ ದೇವರು ಚಿಕ್ಕಪ್ಪ ನಮ್ರತಾ ರೂಮಲ್ಲಿ ಬಂದು, ನಿನಗೆ ಈ ಥರ ಆಗಬಾರ್ದಾಗಿತ್ತು, ಆ ತಿಲಕ್ ಬಗ್ಗೆ ಮಾತಾಡಬೇಡಿ ಅಂತ ನಮ್ರತಾ ಹೇಳ್ತಾಳೆ. ಹೌದು, ಆ ತಿಲಕ್ ಇವಾಗ ಅವ್ರ ನನಗೆ ಬೇರೆ ಹುಡುಗಿನ ನೋಡ್ತಾ ಇದ್ದೀನಿ, ಮದುವೆ ಮಾಡೋಕೆ ರೆಡಿ ಮಾಡ್ತಿದ್ದಾರೆ, ಈ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಂತ ನಮ್ರತಾ ಹೇಳ್ತಾಳೆ. ನನ್ನ ದೇವ್ ಮತ್ತೆ ಯಾರು ಬರೋದಿಲ್ಲ ಅಂತ ಹೇಳೋ ಅಷ್ಟರಲ್ಲಿ ಪವಿತ್ರ ಬಂದು ಡೋರ್ ನಾಕ್ ಮಾಡ್ತಾಳೆ. ಕಾಫಿ ತಗೊಳ್ಳಿ ಅಂತ ಹೇಳಿ ಅವಾಗ ಬಂದು ನೋಡಿ ಯಾರು ಅಂತ ಹೇಳಿ ಅವ್ರ ಚಿಕ್ಕಪ್ಪ ಹೇಳ್ತಾನೆ. ಅವಾಗ ಓ ಈ ಕೆಲಸ ಮಾಡ್ತಾ ಇದೆಯಾ, ಹಾಗಿದ್ರೆ ಸರ್ ಮತ್ತಿನ ಕೆಲಸ ಏನೋ ಕೆಲಸ ಅಂತ ಪವಿತ್ರ ಕೇಳ್ತಾಳೆ. ನಾನು ಹೇಳ್ತೀನಿ ಕೆಲಸ, ಎಲ್ಲರೂ ಕಾಫಿ ಕುಡಿದಿದ್ದಾರಲ್ಲ ಎಲ್ಲ ಕ್ಲೀನ್ ಮಾಡೋದು ಅಂತ, ನಾನು ಆ ಪೋಸ್ಟಿಗೆ ಬಂದಿಲ್ಲ, ಮಾಡಲ್ಲ ಅಂತ ಹೇಳ್ತಾಳೆ. ನೀನು ಇಷ್ಟ ಬಂದಿರೋ ಕೆಲಸ ಮಾಡಕ್ಕೆ ನಿಮ್ಮನೆ ಅಲ್ಲ, ನೀನು ಸೋತೆ ಅಂತ ಹೋಗ್ಕೊಂಡು ಹೋಗ್ಬಿಡು, ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಇಷ್ಟು ದಿನ ಸಂಚಿಕೆ ವಿಡಿಯೋ ಇಷ್ಟ ಆಯ್ತು, ಸಬ್ಸ್ಕ್ರೈಬ್ ಮಾಡ್ತಾರೆ.